ಫ್ರೆಂಚ್ ಫ್ರೈಸ್ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಚಳಿ ವೆದರ್ಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಅದನ್ನು ಸ್ಲೈಸ್ ಆಗಿ ಮಾಡ್ಕೋಬೇಕು. ಸ್ವಲ್ಪ ದಪ್ಪವಾಗೆ ಸ್ಲೈಸ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮತ್ತೆ ನಾವು ಉದ್ದುದಕ್ಕೆ ಮತ್ತೆ ಕಟ್ ಮಾಡಬೇಕಾಗತ್ತೆ. ಹಾಗಾಗಿ ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಶೇಪಲ್ಲಿ ಕಟ್ ಮಾಡ್ಕೊಂಡ್ರೆ ಈ ತರ ಸೂಪರ್ ಆಗಿರತ್ತೆ. ಹೊರಗಡೆ ಹೋಗಿ ಯಾವಾಗ್ಲೂ ತಿನ್ನೋ ಬದಲು ಈ ತರ ಮನೇಲೆ ಮಕ್ಳಿಗೆ ಮಾಡ್ಕೊಟ್ರೆ ತುಂಬಾ ಇಷ್ಟ ಆಗತ್ತೆ. ಸೊ ಈ ತರ ಎಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡು ಇವಾಗ ಇದನ್ನ ಒಂದ್ಸಲಿ ವಾಶ್ ಮಾಡ್ಕೊಂಡ್ಬಿಡೋಣ. ನಾವು ವಾಶ್ ಮಾಡ್ಕೊಂಡು ಒಂದ್ ಬಾಣ್ಲಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಉಪ್ಪು ಎರಡನ್ನೂ ಹಾಕಿ ಆ ನೀರು ಕಾದ್ಮೇಲೆ ನಾವಿವಾಗ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಟ್ ಮಾಡಿರೋ ಫ್ರೆಂಚ್ ಫ್ರೈಸು ಅದನ್ನ ಅದ್ರೊಳಗಡೆ ಹಾಕಿ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಆ ನೀರು ಬಾಯ್ಲ್ ಆಗ್ತಿದ್ದಂಗೆನೆ ಅದನ್ನ ತೆಗೆದು ಬಿಡಬೇಕು. ಸೊ ಹಾಗಾಗಿ ಇವಾಗ ನೋಡಿ 1-5 ನಿಮಿಷಕ್ಕೆ ಚೆನ್ನಾಗಿ ಈ ತರ ಬಾಯ್ಲ್ ಆಗತ್ತೆ. ಅದಾದ್ಮೇಲೆ ಇದನ್ನ ತೆಗೆದ್ಬಿಟ್ಟು ಇದನ್ನ ಫಿಲ್ಟರ್ ಮಾಡಿ ತಣ್ಣೀರಲ್ಲಿ ಹಾಕಿ ಇಟ್ಬಿಡೋಣ ಸ್ವಲ್ಪ ಹೊತ್ತು. ಸೊ ಅದು ಫುಲ್ಲು ತಣ್ಣಗಾಗ್ಬೇಕು. ಅಷ್ಟರಲ್ಲಿ ಇಲ್ಲಿ ನಾವು ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಬಿಡ್ಬೇಕು. ಅದೆಲ್ಲ ನೀಟಾಗಿ ಕಾದ್ಮೇಲೆ ಇವಾಗ ತಣ್ಣಗಾಗಿರೋ ಫ್ರೆಂಚ್ ಫ್ರೈಸ್ನ ತಗೊಂಡು ಇದ್ರೊಳಗಡೆ ಸ್ವಲ್ಪ ಲೈಟಾಗಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಬಿಕಾಸ್ ಎಲ್ಲದಕ್ಕೂ ಹಾಕಿರ್ತೀವಿ, ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಹಾಗಾಗಿ ಆಮೇಲೆ ಇಲ್ಲಿ ಕಾರ್ನ್ಫ್ಲವರ್ನ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಕಾರ್ನ್ಫ್ಲವರ್ ಹಾಕೋದ್ರಿಂದ ಅದು ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ. ಹಾಗಾಗಿ ಅಂಡ್ ಎಣ್ಣೆ ಚೆನ್ನಾಗಿ ಆದ್ಮೇಲೆ ನೋಡಿ ಈ ತರ ಎಲ್ಲಾನು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಎಣ್ಣೆಯಿಂದ ತೇಲತ್ತೆ. ಆವಾಗ ನಾವು ತಿರ್ಗಿಸ್ಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರೆ ಮನೇಲೇನೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಸ್ನ್ಯಾಕ್ಸ್ ರೆಡಿ ಆಗೋಗ್ಬಿಡುತ್ತೆ. ಫ್ರೆಂಚ್ ಫ್ರೈಸ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಡೈಲಿ ಹೊರಗಡೆ ಕೊಡ್ಸೋ ಬದಲು ಈ ತರ ಮನೇಲೇನೆ ಯಾವಾಗ್ಲಾದ್ರೂ ನೀವು ಮಾಡ್ಕೊಡಿ. ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ನಿಮ್ಮ ಹತ್ರ ಪೆರಿ ಪೆರಿ ಪೌಡರ್ ಇದ್ರೆ ಅದನ್ನು ಕೂಡ ಹಾಕೋಬಹುದು. ನನ್ನ ಹತ್ರ ಇದ್ದಿದ್ದಿಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ರಿ. ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.